ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕ್ರೈಸ್ಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ದಟ್ ಮೀನ್ಸ್ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಂಡರಲ್ಲಿ ಬರ್ತಕ್ಕಂಥ ಸ್ಕೂಲ್ಸಲ್ಲಿ ಸುಮಾರು 760ಕ್ಕೂ ಹೆಚ್ಚು ಶಿಕ್ಷಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ 10ನೇ ತಾರೀಕು ಏನು ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿತ್ತು, ಅಲ್ಲಿಂದ ಹಿಡಿದು ಟಿಲ್ ಟುಡೇ ಇಲ್ಲಿವರೆಗೂ ಭಾಳ ಪ್ರಮುಖವಾದ ವಿಷಯಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಅವತ್ತು ನಾನು ಅದು ಫಸ್ಟ್ ಡೇ ನೋಟಿಫಿಕೇಷನ್ ಬಿಟ್ಟಾಗ ಸುಮಾರು 20 ನಿಮಿಷಗಳ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಮುಖ ಅಂಶಗಳನ್ನು ಹೇಳಿದ್ದೆ. ಸೊ ಪ್ರಾಸೆಸ್ ಹೇಗಿರುತ್ತೆ, ಎಕ್ಸಾಮ್ ಡೇಟು, ಎಂಡ್ ಡೇಟು, ಫೀಸ್ ಪೇಮೆಂಟು, ಅರ್ಹತಾ ಷರತ್ತುಗಳು, ಎಜುಕೇಷನ್ ಕ್ವಾಲಿಫಿಕೇಷನ್ಸು, ಏಜ್ ಕ್ರೈಟೀರಿಯಾ ಎಲ್ಲವನ್ನು ಹೇಳಿದ್ದೆ. ಬಟ್ ತುಂಬ ಜನ ದೀರ್ಘವಾದಂಥ ವಿಡಿಯೋಗಳು ನೋಡಲ್ಲ, ಒಂದು 5 ನಿಮಿಷ ನೋಡ್ತಾರೆ. ಹಾಗಾಗಿ ಡೌಟ್ಸು ಸರ್ವೇ ಸಾಮಾನ್ಯವಾಗಿ ಅವ್ರ ಕಡೆಯಿಂದ ಬಂದೇ ಬರುತ್ತೆ. ಆ್ಯಂಡ್ ಇವತ್ತು ಸಾಕಷ್ಟು ಜನ ಕೇಳಿರುವಂಥದ್ದು ಈ ಮೀಸಲಾತಿ ಪ್ರಮಾಣ ಪತ್ರಗಳ ಬಗ್ಗೆ ಕೇಳಿದರೆ, ಅಂದರೆ ಈ ಕ್ರೈಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ರಿಸರ್ವೇಷನ್ ಸರ್ಟಿಫಿಕೇಟ್ಸನ್ನು ಎಲ್ಲಿ ಬೈ ಮಾಡಬೇಕು, ಹೇಗೆ ಬರೆಸಬೇಕು, ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲವನ್ನು ಅಫಿಷಿಯಲ್ ನೋಟಿಫಿಕೇಷನಲ್ಲೇ ಮೆನ್ಷನ್ ಮಾಡಿದ್ರೆ ಎಲ್ಲವನ್ನು ನೋಡ. ಈಗ ದಯಮಾಡಿ ಯಾರೆಲ್ಲ ಈ ಒಂದು ರಿಸರ್ವೇಷನ್ ಕೋಟಾದಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೀವು ಬಯಸಿದ್ದೇ ಆದಲ್ಲಿ ಅದಕ್ಕೆ ಪೂರಕವಾದಂಥ ಎಲ್ಲ ಪ್ರಮಾಣ ಪತ್ರವನ್ನು ಈ ಒಂದು ಅಪ್ಲಿಕೇಶನ್ ಎಂಡ್ ಡೇಟ್ ಅದಾಗೋದ್ರ ಒಳಗಡೆ ನೀವು ಮಾಡಿಸಿಟ್ಕೊಳ್ಬೇಕಾಗತ್ತೆ. ಸೊ ಮೊದಲು ನಿಮಗೆ ಲಾಸ್ಟ್ ಡೇಟ್ ಯಾವಾಗ ಏನು ಅಂತ ಹೇಳ್ಬಿಡ್ತೀನಿ ಈಗ ಮೊದಲು, ಯಾಕೆಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ನೋಡಿ ಇಲ್ಲಿದೆಯಲ್ಲ ಇಲ್ಲಿ. ಸೊ ನಿಮಗೆ 15ನೇ ತಾರೀಕಿಂದ, ಇದೇ ತಿಂಗಳು 15ನೇ ತಾರೀಕಿಂದ ಆನ್ಲೈನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ಈ ಒಂದು ಕ್ರೈಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಎಂಡ್ ಡೇಟ್ ಬಂದು 13/8/2026. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡೇಟ್ ಇದು. ಈ ಡೇಟ್ ಒಳಗಡೆ ಯಾರಾದರೂ ರಿಸರ್ವೇಷನ್ ಕೋಟಾದಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಬಯಸೋರು ದಯಮಾಡಿ ಈ ದಿನಾಂಕದ ಒಳಗಡೆ ಎಲ್ಲ ಪ್ರಮಾಣ ಪತ್ರವನ್ನು ಮಾಡಿಸಿ ಇಟ್ಕೊಳ್ಬೇಕು. ಸೊ ಹಾಗಾದರೆ ಪ್ರವರ್ಗವಾರು ಪ್ರಮಾಣ ಪತ್ರಗಳನ್ನು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದರೆ, ಅಂದರೆ ಯಾವ್ಯಾವ ವರ್ಗದವರು ಯಾವ್ಯಾವ ಸರ್ಟಿಫಿಕೇಟ್ನ ನೀವು ಬೈ ಮಾಡಿ ಬರೆಸಬೇಕು, ಇಲ್ಲಿ ಬೈ ಮಾಡಬೇಕೋ ಬೇಡವೋ, ಸೊ ಅದು ಎಲ್ಲಿ ಸಿಗುತ್ತೆ ಅಂತ ಈಗ ಅದನ್ನು ಹೇಳ್ತೀನಿ ನಾನು ನಿಮಗೆ. ಸೊ ಹಿಯರ್ ವಿ ಗೋ. ಒಂದು 14 ಪೇಜಸ್ PDF ಅಲ್ಲಿ ಪೇಜ್ ನಂಬರ್ 8ಇಂದ ಅವರು ಅಫಿಷಿಯಲಾಗಿ ಅವರೇ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ನೋಟಿಫಿಕೇಷನ್. ನೋಡಿ ಇಲ್ಲಿದೆಯಲ್ಲ ಇಲ್ಲಿ. ಸೊ 13 ಇದೆಯಲ್ಲ ಇಲ್ಲಿ ನಂಬರು. ಸೊ ಹಿಯರ್ ವಿ ಗೋ. ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು ಅಂತ ಇದೆ ಇಲ್ಲಿ, ಆಯಿತಾ. ನೋಡಿ ಇಲ್ಲೇನು ಹೇಳಿದರೆ, ಇಲ್ಲಿ ಮೀಸಲಾತಿಯನ್ನು ಕೋರಿ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಈ ಕೆಳಗೆ ನಮೂದು ಮಾಡಿರ್ತಕ್ಕಂಥ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲಿಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಅವೆಲ್ಲವನ್ನು ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು. ಈಗ ಯಾವ್ಯಾವ ವರ್ಗದವರು ಯಾವ್ಯಾವುದು ತಗೊಂಡು ಬರ್ಸೋಂಗಿಲ್ಲ, ಆಯಾ ವರ್ಗದವರು ಪ್ರವರ್ಗವಾರು ಯಾವ್ಯಾವುದನ್ನು ಹೇಳಿದರೆ ಇಲ್ಲಿ ದಯಮಾಡಿ ಅವುಗಳನ್ನಷ್ಟೇ ನೀವು ಡೌನ್ಲೋಡ್ ಮಾಡಿ ಬರೆಸಬೇಕಾಗುತ್ತೆ. ಇದು ಎಲ್ಲೂ ಕೂಡ ಯಾವುದೇ ಸ್ಟೋರ್ಸಲ್ಲಿ ನೀವು ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಟಿಫಿಕೇಷನ್ಲೇ ಮೆನ್ಷನ್ ಮಾಡಿದ್ರೆ ಅವ್ರು ಹೇಳಿದರೆ ಇದು ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಅಭ್ಯರ್ಥಿಗಳು ಯಾವ ಫಾರ್ಮ್ಯಾಟಲ್ಲಿ ಫಿಲ್ ಮಾಡಿಸ್ಬೇಕು ರಿಸರ್ವೇಷನ್ಸನ್ನು, ಈ ಒಂದು ಮೀಸಲಾತಿ ಪ್ರಮಾಣ ಪತ್ರವನ್ನು ಕೋರಿ ನಮೂನೆ ಡಿಯನ್ನು ತೊಗೊಂಡು ಬರೆಸ್ಬೇಕು ಅವರು. ಯಾರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಅಭ್ಯರ್ಥಿಗಳು ನಮೂನೆ ಡಿ. ಇನ್ನು ಪ್ರವರ್ಗ 1ಕ್ಕೆ ಸೇರಿದಂಥ ಅಭ್ಯರ್ಥಿಗಳು ನಮೂನೆ ಇ. ಇನ್ನು ಪ್ರವರ್ಗ 2A 2B 3A ಮತ್ತು 3B ಈ ಒಂದು ಮೀಸಲಾತಿಗೆ ಸೇರಿದಂಥ ಅಭ್ಯರ್ಥಿಗಳು ನಮೂನೆ ಎಫ್. ಆ ಒಂದು ಫಾರ್ಮನ್ನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಬರೆಸಬೇಕಾಗಿರುತ್ತೆ. ಅರ್ಥ ಆಯಿತಾ ನಿಮಗೆ? ಆಮೇಲೆ ಇನ್ನೊಂದು, ಈ ಪ್ರವರ್ಗ 2A 2B 3A ಮತ್ತು 3B ಮೀಸಲಾತಿಗೆ ಸೇರಿದಂಥ ಅಭ್ಯರ್ಥಿಗಳ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬಂದು ನಿಮಗೆ ಸುಮಾರು 5 ವರ್ಷಗಳ ಅವಧಿಗೆ ಅದು ಚಾಲ್ತಿಯಲ್ಲಿರುತ್ತೆ. ಏಕೆಂದರೆ ಆ ಪ್ರಮಾಣ ಪತ್ರದ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ ಅವರು. ಸೊ ಈ ಒಂದು ಪ್ರಮಾಣ ಪತ್ರದ ಒಂದು ಅವಧಿ 5 ವರ್ಷಗಳವರೆಗೆ ಸೀಮಿತವಾಗಿರುತ್ತೆ ಅಥವಾ ಚಾಲ್ತಿಯಲ್ಲಿರುತ್ತೆ ಅಂತ ಬರೆದಿದ್ದಾರೆ. ಆಮೇಲೆ ದಯಮಾಡಿ ನೀವು ಲಾಸ್ಟ್ ಇಯರ್ ಮಾಡಿಸಿದರೆ ಮತ್ತೊಂದು ಸಲ ಹೊಸದಾಗಿ ಮಾಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಥವಾ ನನ್ನ ಅಭಿಪ್ರಾಯದಲ್ಲಿ ಈಗ ಇಲಾಖೆಯಿಂದನೇ ಅವರು ಕೆಲವೊಂದು ಈ ಫಾರ್ಮ್ಯಾಟ್ಸನ್ನು ಕೊಟ್ಟಿರೋದ್ರಿಂದ, ಹಾಗಾಗಿ ದಯಮಾಡಿ, ಏಕೆಂದರೆ ಅಂಗಡಿಯಲ್ಲಿ ನೀವು ತಗೊಳ್ತಕ್ಕಂಥ ಫಾರ್ಮ್ಯಾಟ್ಸು ಬೇರೆ ಇರ್ತಿದೆ, ಈಗ ಇಲಾಖೆ ಅವರೇ ವೆಬ್ಸೈಟಲ್ಲಿ ಕೊಟ್ಟಿರ್ತಕ್ಕಂಥ ಫಾರ್ಮ್ಯಾಟ್ಸು ಬೇರೆ ಇರ್ತಿದೆ, ಆಯಿತಾ. ಹಾಗಾಗಿ ದಯಮಾಡಿ ಹೊಸದಾಗಿ ಒಂದು ಸಲ ಮಾಡಿಸ್ಕೊಂಡ್ರೆ ಬೆಟರ್ ಇದು. ಯಾಕೆಂದರೆ ಇದು ಫಾರ್ಮ್ಯಾಟ್ಸು ಚೇಂಜ್ ಇರೋದ್ರಿಂದ ಅವ್ರು ಬಿಟ್ಟಿರ್ತಕ್ಕಂಥ ವೆಬ್ಸೈಟ್ ಫಾರ್ಮ್ಯಾಟ್ಸು ಅವುಗಳನ್ನೇ ಡೌನ್ಲೋಡ್ ಮಾಡಿ ಬೇಗ ಬರೆಸ್ಕೊಡಿ. ಟೈಮ್ ಇಲ್ಲ, ಇಲ್ಲಿ ತುಂಬ ಕಡಿಮೆ ಇದೆ. ಸೊ ಆಗಸ್ಟ್ ಮೇ ಬಿ ಒಂದು 13ನೇ ತಾರೀಕು ಅನ್ಸುತ್ತೆ ಲಾಸ್ಟ್ ಡೇಟು. ಅಷ್ಟರೊಳಗಡೆ ನೀವು ಬೇಗ ಇದನ್ನು ಮಾಡಿಸ್ಕೊಬಿಟ್ರೆ ಸೊ ಎಲ್ಲವೂ ನಿಮಗೆ ಒಂದು ಟೆನ್ಷನ್ ಕಡಿಮೆ ಆಗಿಬಿಡುತ್ತೆ. ಅವಾಗ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಸೆಸ್ ನೀವೇನು ಮಾಡಬೇಕು ಆರಾಮಾಗಿ ಮಾಡ್ಕೊಳ್ಬೋದು. ಅದು ನಿಮ್ಗೆ ಗಮನಕ್ಕಿರಲಿ. ಸೊ ST ಮತ್ತು ST ಪಂಗಡಕ್ಕೆ ಸೇರಿದವರು ನಮೂನೆ ಡಿ, ಪ್ರವರ್ಗ 1ಕ್ಕೆ ಸೇರಿದವರು ನಮೂನೆ ಇ, ಪ್ರವರ್ಗ 2A 2B 3A 3B ಮೀಸಲಾತಿಗೆ ಸೇರಿದಂಥ ಅಭ್ಯರ್ಥಿಗಳು ನಮೂನೆ ಎಫ್. ಇಷ್ಟನ್ನು ತಗೊಂಡು ನೀವು ಅದನ್ನು ಬರೆಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕಾಗುತ್ತೆ, ಆಯಿತಾ. ಸೊ ಇನ್ನು ನೆಕ್ಸ್ಟು, ಇನ್ನು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೊ ಆ್ಯಸ್ ಬರ್ ಗಾಲ್ಟ್ ನಿಮಗೆ ಈಗ ಸರ್ಕಾರ ಲಿಮಿಟೆಡ್ ಡೇಸ್ ಕೊಟ್ಟಿರುವಂಥದ್ದು. ಸೊ 21 ದಿನಗಳು ಅಷ್ಟರೊಳಗಡೆ ಬಂದೇ ಬರುತ್ತೆ ಅದು. ಸೊ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ರೆಸಿಪ್ಟ್ ಕೊಡ್ತಾರೆ ಆಯಾ ಫಾರ್ಮ್ಯಾಟ್ಸಲ್ಲಿ. ಯಾಕೆಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತು ಅಂತಂದರೆ ಅವರೇ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ಆದರೆ ಈ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳು, ಕನ್ನಡ ಮಾಧ್ಯಮ ಇವೆಲ್ಲವನ್ನು ಅವ್ರು ಆನ್ಲೈನ್ ಬಿಟ್ಟಿರ್ತಕ್ಕಂಥ ಪ್ರಮಾಣ ಪತ್ರವನ್ನೇ ನೀವು ಡೌನ್ಲೋಡ್ ಮಾಡಿ ಬರೆಸಬೇಕು. ಅದನ್ನು ಎಲ್ಲೂ ಬೇರೆ ಕಡೆ ಬೈ ಮಾಡೋಂಗಿಲ್ಲ, ಆಯಿತಾ. ಆದರೆ ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಸೈಬರ್ ಸೆಂಟ್ರಲ್ಲಿ ಅವರೇ ಹಾಕ್ತಾರೆ. ಗ್ರಾಮವನ್ನು, ಕರ್ನಾಟಕವನ್ನು ಅಥವಾ ಕೆಲವೊಂದು ಸೈಬರ್ ಸೆಂಟರ್ಸು ಊರಲ್ಲೇ ಕೆಲವೊಂದು ಹಳ್ಳಿಗಳಲ್ಲೇ ಇರ್ತಾರೆ.
ಸೊ ಅವರೇ ನಿಮ್ಗೆ ಹೇಳಿದ್ರೆ ನೀಟಾಗಿ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ ಆಯಿತಾ. ಸೊ ಆ ರೀತಿ ನೀವು ಬೇಗ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಮುಂಚೆ ಹಾಗೆ ನಿಮಗೆ ಸಿಗ್ನೇಚರಿನ ಲೇಟ್ ಆಗಲ್ಲ. ಈಗ ಎಲ್ಲವೂ ಕೂಡ ಡಿಜಿಟಲ್ ಸಿಗ್ನೇಚರ್ ಆಗಿ ನಿಮಗೆ ವಿತಿನ್ 20 ಡೇಸ್ ಒಳಗಡೆ ನಿಮಗೆ ಅಪ್ಲೋಡ್ ಆಗಿಬಿಡುತ್ತೆ. ಅದನ್ನು ಪ್ರಿಂಟ್ ತೆಗೆಸ್ಬಿಟ್ಟು ನೀವು ಇಟ್ಕೊಳ್ಬೇಕು ಅಷ್ಟೇ ಆಯಿತಾ. ಸೊ ನೆಕ್ಸ್ಟು ನೋಡಿ, ವೆರಿ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಯಾವುದೇ ಅಂಗಡಿಗಳಲ್ಲಿ ಈ ಪ್ರಮಾಣ ಪತ್ರಗಳನ್ನು ಬೈ ಮಾಡಲಿಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದರೆ, ಇಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಮಾಡಿದರೆ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ಎಸ್ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು ಅಂತ. ಅಂದರೆ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರ್ತಕ್ಕಂಥ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೀವು ಅಲ್ಲಿ ವೆರಿಫಿಕೇಷನ್ ಟೈಮಲ್ಲಿ ಪ್ರೊವೈಡ್ ಮಾಡಿ ಅಂತ. ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ, ನೀವು ಕೊಡಲಿಲ್ಲ ಅಂದರೆ ಮೂಲ ದಾಖಲಾತಿಗಳನ್ನು ಒರಿಜಿನಲ್ ಪ್ರಮಾಣ ಪತ್ರವನ್ನು, ಅವಾಗ ಏನು ಮಾಡ್ತಾರೆ, ನಿಮಗೆ ರಿಸರ್ವೇಷನ್ ಕೋಟಾವನ್ನು ಬಿಟ್ಟು ಸಾಮಾನ್ಯ ಅರ್ಹತೆ ಅಡಿಯಲ್ಲಿ GMನಲ್ಲಿ ಇನ್ ಕೇಸ್ ನೀವು ಅಲ್ಲಿ ಆಯ್ಕೆ ಆದರೆ ಆ GMನಲ್ಲಿ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಅವರು. ರಿಸರ್ವೇಷನ್ ಕೋಟಾದಲ್ಲಿ ಪರಿಗಣನೆ ಮಾಡಲ್ಲ ಅಂತ. ಅದು ಆಯ್ಕೆ ಆದರೆ ಮಾತ್ರ ಅದು ಆಯಿತಾ. ಅದು ನಿಮ್ಗೆ ಗೊತ್ತಿರಲಿ. ನೋಡಿ, ವೆರಿ ಇಂಪಾರ್ಟೆಂಟು. ನೋಡಿ, ಇಲ್ಲಿದೆಯಲ್ಲ ಈ ಪಾಯಿಂಟು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಪ್ರತ್ಯೇಕವಾಗಿ ನೀಡಲಾಗಿದೆ. ಈ ನಮೂನೆಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಸಲ ಓದ್ಬಿಡ್ತೀನಿ ನಾನು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಪ್ರತ್ಯೇಕವಾಗಿ, ಅಂದರೆ ಇಲ್ಲಿರ್ತಕ್ಕಂಥ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಕೊಟ್ಟಿಲ್ಲ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅದನ್ನು ಪ್ರತ್ಯೇಕವಾಗಿ ಬಿಟ್ಟಿದ್ದಾರೆ, ಆ ಮೀಸಲಾತಿ ಪ್ರಮಾಣ ಪತ್ರವನ್ನು. ಸಾಧ್ಯ ಆದರೆ ನೀವು ಹೇಗೆ ಅದನ್ನು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡೋದು ಅಂತ ಮತ್ತೊಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಇದಾದ ನಂತರದಲ್ಲಿ. ಇಲ್ಲ ಅಂತಂದರೆ ಅಷ್ಟು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿ ನನ್ನ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ವಾಹಿನಿಗೆ ಶೇರ್ ಮಾಡ್ತೀನಿ. ನೀವು ಅಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ದಯಮಾಡಿ ಯಾರು ಜಾಯ್ನ್ ಆಗಿಲ್ವೋ ನಮ್ಮ ಎರಡೂ ವಾಹಿನಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆಯೇ ನಮ್ಮ ವಾಹಿನಿಗೆ ಮೆಂಬರ್ಶಿಪ್ ಮಾಡ್ಕೊಳ್ಳಿ, ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಇದೆ, ನೀವು ಕ್ಲಿಕ್ ಮಾಡಿ ಇಲ್ಲಿ ಮೆಂಬರ್ ಆಗ್ಬೋದು ಆಯಿತಾ. ನೋಡಿ, ಇಲ್ಲಿ ಅವರೇ ಹೇಳ್ಬಿಟ್ಟಿದ್ದಾರೆ, ಇಲ್ಲಿ ನಾವೇ ಕೊಟ್ಟಿರ್ತಕ್ಕಂಥ ನಮೂನೆಯನ್ನು ಬಿಟ್ಟು ನೀವೇನಾದರೂ ಬೇರೆ ಕಡೆ ಬೈ ಮಾಡಿ ಬರೆಸದ್ದೇ ಆದರೆ ನಾವು ಅದನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದರೆ, ಇಲ್ಲಿ ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳಿಗೆ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ಫಾರ್ ಜಾಬ್ ಪರ್ಪಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಅದಕ್ಕೆ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ನೀವು ಬೇರೆ ಬೇರೆ ಪರ್ಪಸ್ಸಿಗೆ ಮಾಡಿಸ್ಲಿಕ್ಕೆ ಹೋದರೆ ಅದು ಕನ್ಸಿಡರ್ ಆಗಲ್ಲ ಆಯಿತಾ. ಸೊ ಹಾಗಾಗಿ ನೀವು ಅವ್ರಿಗೆ ಹೇಳ್ಬಿಡಬೇಕು ಅಪ್ಲಿಕೇಶನ್ ಹಾಕಬೇಕಾದ್ರೆ, ಸೊ ಯಾವ ಪರ್ಪಸ್ಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಎಲ್ಲವೂ ಕೂಡ ನಿಮಗೆ ಅಲ್ಲಿ ಉದ್ಯೋಗಕ್ಕಾಗಿ ಅಂತಲೇ ಅಲ್ಲಿ ಮೆನ್ಷನ್ ಆಗಿರುತ್ತೆ. ನಿಮಗೆ ಯೂಶಲಿ ಎಲ್ಲ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಆಗಲಿ, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳಾಗಲಿ, ಎಲ್ಲವೂ ಕೂಡ ನಿಮಗೆ ಉದ್ಯೋಗಕ್ಕಾಗಿಯೇ ಅದು ಬರುವಂಥದ್ದು ಆಯಿತಾ. ಹಾಗಾಗಿ ಅಲ್ಲೇನು ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ಇದಿಷ್ಟು ನಿಮಗೆ. ಇನ್ನು ಉಳಿದಂಥ ವಿಡಿಯೋಗಳನ್ನು ಸೊ ಹಂತವಾಗಿ ಹೇಳ್ತೀನಿ ನಾನು. ಸೊ ಮುಂದಿನ ವಿಡಿಯೋಗಳಲ್ಲಿ ಈ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳು ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರಗಳು ಇದನ್ನು ಹೆಂಗೆ ಬರೆಸಬೇಕು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ನಾನು. ಸೊ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅಂತ ಹೇಗೆ ಪರಿಗಣಿಸ್ತಾರೆ, ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿಗಳು ಅಂತ ಹೇಗೆ ಪರಿಗಣಿಸ್ತಾರೆ, ಅದನ್ನು ಪ್ರತ್ಯೇಕವಾದ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಅದನ್ನು ಕೂಡ ವಿತ್ ದಾಖಲೆ ಇಟ್ಟುಕೊಂಡು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಪ್ಕಮಿಂಗ್ ವೀಡಿಯೋದಲ್ಲಿ ನಿಮಗೆ ಹೇಗೆ ಮೀಸಲಾತಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಬೇಕು ಅದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ದಯಮಾಡಿ ಸೊ ಅದನ್ನು ವಾಚ್ ಮಾಡಲಿಕ್ಕೆ ವೆಯ್ಟ್ ಮಾಡಿ. ಅದು ನಿಮಗೆ ವಿತಿನ್ 8:30 ಅಥವಾ 9 ಗಂಟೆ ಮೇಲೆ ಅದು ಮತ್ತೊಂದು ವೀಡಿಯೋ ನಿಮಗೆ ಲಭ್ಯ ಆಗುತ್ತೆ. ಸೊ ಧನ್ಯವಾದ. ಇನ್ ಕೇಸ್ ಇದರಿಂದ ಆಚೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಸೊ ಅದನ್ನು ಎಲ್ಲವನ್ನು ನೋಡಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮೆಲ್ಲ ಕಮೆಂಟ್ಸ್ಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಸೊ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್.